ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 348ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ನವರಾತ್ರಿ ಉತ್ಸವ ಬರ್ತಾ ಇದೆ. ಇದಕ್ಕೆ ಶರಣ್ ನವರಾತ್ರಿ ಅಂತ ಕರೀತಾರೆ. ಈ ನವರಾತ್ರಿ ಉತ್ಸವ ಅತ್ಯಂತ ಹಬ್ಬಗಳಲ್ಲಿ ಅತ್ಯಂತ ದೊಡ್ಡದಾದ ಹಬ್ಬ ಯಾವುದು ಅಂತ ಹೇಳಿದ್ರೆ ಅದು ನವರಾತ್ರಿ ಉತ್ಸವ. ನಾವು ದೀಪಾವಳಿ ಇರ್ಬೋದು, ಯಾವುದೇ ಹಬ್ಬಗಳು 2 ದಿನ 3 ದಿನ 5 ದಿನಕ್ಕೆ ಸಂಬಂಧಪಟ್ಟರೆ, ಈ ನವರಾತ್ರಿ ಉತ್ಸವ 9 ದಿನಗಳ ಕಾಲ ನಿರಂತರವಾಗಿ ಈ ತುಪ್ಪದ ಒಂದು ದೀಪ ಮತ್ತು ಎಣ್ಣೆಯ ದೀಪವನ್ನು ಹಚ್ಚಿ, ಅಂದರೆ ಜ್ಯೋತಿಗಳನ್ನು ಹಚ್ಚತಕ್ಕಂಥ ಒಂದು ಪರ್ವಕಾಲ ಅಂತ ಹೇಳಿದರೆ ಅದು ನಂದಾದೀಪ ಅಂತ ನಾವೇನು ಕರಿತೀವಿ. ಅದು ನವರಾತ್ರಿ ಉತ್ಸವದಲ್ಲಿ ಆ ಭಗವಂತನ ಸನ್ನಿಧಾನದಲ್ಲಿ ಪೂಜೆ ಪುನಸ್ಕಾರ ಸಂಕಲ್ಪದೊಂದಿಗೆ ನಾವೇನು ದೀಪ ಜ್ವಾಲನ ಮಾಡ್ತೀವಿ, ಅದು ಅತ್ಯಂತ ಪುಣ್ಯಕರವಾದ ಒಂದು ಹಬ್ಬ. ಆ ನವರಾತ್ರಿ ಉತ್ಸವದಲ್ಲಿ ಒಂದೊಂದು ದಿನ ಒಂದೊಂದು ವಿವಿಧ ಬಗೆ ನಡೀತಾ ಇದೆ. ಇವತ್ತು ವಿಶೇಷವಾಗಿ ನಾವು ತಿರುಪತಿಯಲ್ಲಿ ನೋಡಿದಾಗ ಪ್ರತಿಯೊಂದು ದಿನ ಒಂದೊಂದು ವಾಹನ ಸೇವೆ ಕೂಡ ನಡೀತಾ ಇದೆ. ಆ ಗರುಡ ಸೇವೆ ಇರ್ಬೋದು, ಪ್ರತಿಯೊಂದು ಸೇವೆ ನೋಡ್ತಕ್ಕಂಥ ಭಾಗ್ಯ ನಾವು ನೋಡಬೇಕಾದ್ರೆ ತಿರುಪತಿ ಹೋದಾಗ 9 ಉತ್ಸವಗಳನ್ನು ನೋಡ್ಬೋದು. ಮಹಾ ನವರಾತ್ರಿ ಇರ್ಬೋದು, ವಿಜಯದಶಮಿ ಇರ್ಬೋದು, ದುರ್ಗಾಷ್ಟಮಿ ಇರ್ಬೋದು, ಎಲ್ಲ ಕಡೆ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಈ ನವರಾತ್ರಿ ಉತ್ಸವದಲ್ಲಿ ಮಾಡ್ತಕ್ಕಂಥ ಪ್ರಮುಖ ಕೆಲಸ ಅಂತ ಹೇಳಿದರೆ, ಪ್ರತಿಯೊಬ್ಬರ ಎಲ್ಲೆಲ್ಲಿ ವೆಂಕಟೇಶ ದೇವರು ಇರ್ತಾರೆ ಆ ಸನ್ನಿಧಾನ ಮಾಡ್ತಕ್ಕಂಥ ಈ ಉತ್ಸವ. ಆಮೇಲೆ ಶಕ್ತಿ ದೇವತೆಗಳು ಏನು ನಾವೇನು ಕರಿತೀವಿ, ಆ ಶಕ್ತಿ ದೇವತೆಗಳ ಸನ್ನಿಧಾನದಲ್ಲಿ ಕೂಡ ನವರಾತ್ರಿ ಉತ್ಸವ ಶರಣ್ ನವರಾತ್ರಿ ಅಂತ ನಾವೇನು ಕರಿತೀವಿ. ಆ ಉತ್ಸವ ಕೂಡ 9 ದಿನ ಜ್ಞಾನ ಯಜ್ಞ, ಸಂಗೀತ ಕಾರ್ಯಕ್ರಮ, ಪ್ರತಿಯೊಂದು ಊರುಗಳಲ್ಲಿ, ತಾಲೂಕು ಮಟ್ಟದಲ್ಲಿ, ಹಳ್ಳಿಯ ಮಟ್ಟದಲ್ಲಿ ಕೂಡ ನಡ್ತಕ್ಕಂಥ ದೊಡ್ಡ ಹಬ್ಬ ಶರಣ್ ನವರಾತ್ರಿ ಉತ್ಸವ. ಈ ಉತ್ಸವ ಕೂಡ ದಲ್ಲಿ ವಿಶೇಷವಾಗಿ ವೆಂಕಟೇಶ ಮಹಾತ್ಮ ಹೇಳ್ತಕ್ಕಂತಹ ಒಂದು ಪ್ರತಿಯೊಬ್ಬರು ಅದನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಮತ್ತೊಮ್ಮೆ ವೆಂಕಟೇಶ ದೇವರ ಲಗ್ನ ನೋಡ್ತಕ್ಕಂಥ ಭಾಗ್ಯ ಇಲ್ಲಿ ಸಿಗ್ತದೆ. ಯಾಕಂತ ಹೇಳಿದ್ರೆ ಈ ವೆಂಕಟೇಶ ದೇವರ ಲಗ್ನ ಈ 2 ಸರ್ತೆ ಬರ್ತದೆ. ಒಂದು ವೈಶಾಖ ಮಾಸದಲ್ಲಿ ಒಂದು ಬರ್ತದೆ ದಶಮಿ ದಿನ. ಅದನ್ನು ಸಾಕ್ಷಾತ್ ಎಲ್ಲ ದೇವಾನುದೇವತೆಗಳು ಕೂಡಿ ಮಾಡಿರ್ತಕ್ಕಂಥ ಒಂದು ಕಲ್ಯಾಣ ಅಂತ ಹೇಳಿದ್ರೆ ಅದು. ಆದರೆ ಇಲ್ಲಿ ಸಾಕ್ಷಾತ್ ವೆಂಕಪ್ಪನೇ ತನ್ನ ಸಂಬಂಧನೇ ತಾನೇ ಕಟ್ಟಿಬಿಟ್ಟು ಅದೆಲ್ಲನೂ ಕೂಡಿಸಿ ಲಗ್ನವಾಗಿರ್ತಕ್ಕಂಥ ಪವಿತ್ರವಾದ ಒಂದು ಹಬ್ಬ ಅಂತ ಹೇಳಿದರೆ ಅದು ನವರಾತ್ರಿ ಉತ್ಸವ. ಹೀಗಾಗಿ 2 ಸಾರಿ ನಾವು ವರ್ಷದಲ್ಲಿ ಈ ವೆಂಕಟೇಶ ದೇವರ ಕಲ್ಯಾಣ ಉತ್ಸವ ನೋಡ್ಬೋದು. ಆ ಕಲ್ಯಾಣ ಉತ್ಸವ ನೋಡೋದ್ರಿಂದಾಗಿ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಪೆಂಡಿಂಗ್ ಕಲ್ಯಾಣ ಕೆಲಸ ಅಂತ ಹೇಳಿದರೆ ಕೇವಲ ಲಗ್ನ ಅಂತ ನಾವು ಸೀಮಿತ ಆಗಬಾರ್ದು. ಯಾವುದೇ ಶುಭ ಕಾರ್ಯಗಳು ಸ್ವಲ್ಪ ತಡೆ ಹಿಡಿದಿದ್ದರೆ, ಸಮಸ್ಯೆಗಳು ಬಂದಿದ್ದರೆ ಈ ವೆಂಕಟೇಶ ಮಹಾತ್ಮೆ ಕೇಳೋದ್ರಿಂದಾಗಿ ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿ ಪ್ರತಿಯೊಬ್ಬರಿಗೂ, ಆ ಕೇಳಿದವರಿಗೂ, ಕೇಳಿಸಿದವರಿಗೂ, ಉಪನ್ಯಾಸ ಹೇಳಿದವರಿಗೂ ಒಂದು ದೊಡ್ಡ ಭಾಗ್ಯ ಬರ್ತದೆ. ಅದಕ್ಕೆ ಆದಷ್ಟು ಹರಿದಾಸ ಬಂಧುಗಳಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಎಲ್ಲೆಲ್ಲಿ ವೆಂಕಟೇಶ ಮಹಾತ್ಮ ನಡೀತದೆ ಅಲ್ಲೆಲ್ಲಿ ಹೋಗಿ ಹಾಜರಾಗ್ರಿ, ಭಕ್ತಿಯಿಂದ ಆ ಶ್ರವಣ ಮಾಡಿರಿ. ಅಂಥ ಭಗವಂತನ ಕಲ್ಯಾಣೋತ್ಸವ ಕೇಳಿದರೆ ಎಲ್ಲರ ಕಲ್ಯಾಣ ಕೂಡ ಆಗ್ತಕ್ಕಂಥ ಒಂದು ಪರ್ವಕಾಲ ವೆಂಕಟೇಶ ಮಹಾತ್ಮಲ್ಲಿ ನೋಡ್ತೀವಿ. ಅದರ ಜೊತೆಗೆ ವಿಜಯದಶಮಿ ಅಂತ ಬರೀತಾರೆ. ಅಂತ ಹೇಳಿದರೆ ಪಾಂಡವರು ತಮ್ಮ ಎಲ್ಲ ವನವಾಸಗಳನ್ನು ಮುಗಿಸಿಕೊಂಡು, ಅಜ್ಞಾತವಾಸ ಮುಗಿಸಿ, ಬನ್ನಿಗಿಡದಲ್ಲಿರ್ತಕ್ಕಂಥ ಎಲ್ಲ ತಮ್ಮ ಅಸ್ತ್ರಗಳನ್ನು ತೆಗೆದುಕೊಂಡು ಆ ಬನ್ನಿ ಕಾಳಿಗೆ ನಮಸ್ಕಾರ ಮಾಡಿ, ತಾಯಿ ನಮ್ಮನ್ನ 1 ವರ್ಷದಿಂದ ನಮಗೆ ಅಜ್ಞಾತವಾಸವನ್ನು ಸಂಪೂರ್ಣಗೊಳಿಸಿದ ಕೀರ್ತಿ ನಿನಗೆ ಬರ್ತಾ ಇದೆ ಅಂಥೇಳಿ ಎಲ್ಲ ಆಯುಧಗಳನ್ನು ತಗೊಂಡು ಯುದ್ಧ ಆಡ್ತಕ್ಕಂಥ ಏನು ಕುರುಕ್ಷೇತ್ರ ಯುದ್ಧಕ್ಕೆ ಪ್ರವೇಶ ಮಾಡ್ತಕ್ಕಂಥ ಪರ್ವಕಾಲ ಈ ಒಂದು ಆಗಿದೆ. ಅಂತಹ ಪಾಂಡವರ ಒಂದು ಪೂಜೆಗೊಂಡಿರ್ತಕ್ಕಂಥ ಬನ್ನಿ ಮಹಾಕಾಳಿಗೆ ಈ ಎಲ್ಲ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಬನ್ನಿ ಕಾಳಿಗೆ ಮುಂಜಾನೆ 4 ಗಂಟೆಗೆ ಹೋಗಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇವತ್ತು ಹಳ್ಳಿ ಮಟ್ಟದಿಂದ ಜಿಲ್ಲಾ, ತಾಲೂಕು ಮಟ್ಟ, ರಾಜ್ಯ ಮಟ್ಟದವರೆಗೂ ನಡೀತಾ ಇದೆ. ಅಂಥ ಉತ್ಸವದ ಜೊತೆಗೆ ವಿಶೇಷವಾಗಿ ಆಚಾರ್ಯರ ಮಧ್ವರು ಜನಿಸಿದ ದಿನ ಅಂತ ಹೇಳಿದರೆ ಅದು ವಿಜಯದಶಮಿ ಅಂತ. ಇವತ್ತು ಆಚಾರ್ಯರು ಮಧ್ವರ ಇವತ್ತು ಅವತಾರ ಆಗಲಿಕ್ಕೆ ಇವತ್ತು ನಮ್ಮ ಮಧ್ವ ಮತ
ಮಧ್ವ ಸಿದ್ಧಾಂತ, ಹರಿಸರ್ವೋತ್ತಮ, ವಾಯುಜೀವೋತ್ತಮ, ಪಂಚಭೇದ ತಾರತಮ್ಯ ನಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದಿಲ್ಲ. ಅಂಥ ಆಚಾರ್ಯರ ಅವತಾರ ಆದಕೊಳ್ಳೆ ಅದರಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಯತಿ ಶ್ರೇಷ್ಠರು ಎಲ್ಲರಿಗೂ ಮಾನ್ಯರೇ. ಅವ್ರು ಹೆಚ್ಚು ಇವರು ಹೆಚ್ಚು ಕಡಿಮೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬಂದಾಗ ನಿಜವಾಗಲೂ ಆ ನರಕ ನಮಗೆ ಗ್ಯಾರಂಟಿ ಅಂತ ಹೇಳಕ್ಕೆ ಇದಾಗ್ತಕ್ಕಂತ ಹೇಳಿದ್ರೆ, ಯಾರೇ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬಂದು ಆ ರಾಮನ ಪೂಜೆ, ಸೀತೆಯ ಪೂಜೆ, ದಿಗ್ವಿಜಯ ರಾಮನ ಪೂಜೆ, ಪ್ರತಿಯೊಬ್ಬರ ವೈಕುಂಠ ರಾಮನ ಪೂಜೆ ಏನು ಮಾಡಿರ್ತಾರೆ, ಆ ಮಾಡಿದ ಫಲ, ಏಕೆಂದರೆ ಆ ಯತಿಗಳನ್ನು ನಿಂದನೆ ಯಾವ ಕಾಲಕ್ಕೂ ಯಾರೂ ಮಾಡಬಾರದು. ಎಲ್ಲ ಯತಿಗಳು ಸರ್ವಶ್ರೇಷ್ಠರೇ. ಆ ಮಠ ದೊಡ್ಡದು, ಈ ಮಠ ದೊಡ್ಡದು ಅಂತಕ್ಕಂಥ ಒಂದು ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ ಬಿಟ್ಟು ಪ್ರತಿಯೊಂದು ಮಧ್ವ ಮಠಗಳನ್ನು ಗೌರವಿಸತಕ್ಕಂಥ ನಮಗೆ ಭಗವಂತ ಒಂದು ವಿಶೇಷ ಒಂದು ಸದ್ಬುದ್ಧಿ ಕೊಡಲಿ ಅಂತ ಹೇಳ್ತಾ, ಜೊತೆಗೆ ವಿಜಯದಶಮಿ ನಮಗೆ ಒಂದು ಅವತಾರ ಆಗಿರ್ತಕ್ಕಂಥ ಆಚಾರ್ಯರ ಮಧ್ವರ ಜಯಂತಿ ಆದರೆ, ಇನ್ನೊಂದು ನಮಗೆ ಅಪರೋಕ್ಷ ಜ್ಞಾನಿಗಳಾದ ಚೀಕರಪುರದಲ್ಲಿ ಜನ್ಮವಿತ್ತಿರತಕ್ಕಂಥ ವಿಜಯದಾಸರ ಒಂದು ಅವತಾರವಿತ್ತಿರತಕ್ಕಂಥ ದಿನ ಅಂತ ಹೇಳಿದರೆ ಅದು ವಿಜಯದಶಮಿ. ಹೀಗಾಗಿ ನಮಗೆ ಒಂದು ಕಡೆ ಇತಿ ಶ್ರೇಷ್ಠರ ಒಂದು ಜನನ ಒಂದು ಕಡೆ ಆದರೆ, ದಾಸ ಶ್ರೇಷ್ಠರ ಜನನ ಕೂಡ ಅದೇ ದಿನದಲ್ಲಿ ಆಗಿರತಕ್ಕಂಥ, ಅಂದರೆ ವ್ಯಾಸ ಮತ್ತು ದಾಸ ಸಾಹಿತ್ಯವನ್ನು ಒಂದೇ ದಿನ ಒಂದೇ ವೇದಿಕೆಯಲ್ಲಿ ನೋಡ್ತಕ್ಕಂಥ ದೊಡ್ಡ ಉತ್ಸವ ಅಂತ ಹೇಳಿದರೆ ಅದು ವಿಜಯದಶಮಿ. ಆ ವಿಜಯದಶಮಿ ದಿವಸ ನಾವು ಇಬ್ಬರ ಚಿಂತನೆಯನ್ನು ನಾವು ಖಂಡಿತವಾಗಿ ಮಾಡಲೇಬೇಕು. ಅಂಥ ಅಪರೋಕ್ಷ ಜ್ಞಾನಿಗಳ ಸಾಧನೆ, ಅವರು ಮಾಡಿರ್ತಕ್ಕಂಥ ಸುಳಾದಿಗಳು, ಅವರು ಮಾಡಿರ್ತಕ್ಕಂಥ ಪದ್ಯಗಳು, ಉಗಾಭಗಳು ಇವತ್ತಿಗೂ ನಮಗೆ ಮಾರ್ಗದರ್ಶನ ಮಾಡ್ತಾ ಇದೆ. ಅಂಥ ಅಪರೋಕ್ಷ ಜ್ಞಾನಿಗಳ ಅಂದರೆ ಭೃಗು ಋಷಿ ಅಂಶ ಸಂಭೂತರಾದ ವಿಜಯದಾಸರ ಸ್ಮರಣೆ ನಾವು ನೀವು ಎಲ್ಲರೂ ಮಾಡೋಣ. ಜೊತೆಗೆ ಕಲ್ಲೂರಲ್ಲಿ ಕೂಡ 9 ದಿನಗಳ ಕಾಲ ನವರಾತ್ರಿ ಉತ್ಸವ ಕೂಡ ಅತ್ಯಂತ ವೈಭವದಿಂದ ನಡೀತಕ್ಕಂಥ ಸಾಧಾರಣ 400 ವರ್ಷದ ಇತಿಹಾಸ ಹೊಂದಿರತಕ್ಕಂಥ ಕಲ್ಲೂರ ಮಹಾಲಕ್ಷ್ಮಿ ವೆಂಕಟೇಶ್ ದೇವರ ಸನ್ನಿಧಾನದಲ್ಲಿ ನೋಡಲಿಕ್ಕೆ ಜನ ಹೋಗಬೇಕು ಅಂತ. ಅಲ್ಲಿ ನಿರಂತರವಾಗಿ ಅನ್ನ ಸಂತರ್ಪಣೆ, ಜ್ಞಾನ ಕಾರ್ಯ, ಸಂಗೀತ ಕಾರ್ಯಕ್ರಮ ಪ್ರತಿಯೊಂದು ನಿರಂತರವಾಗಿ ನಡೀತಕ್ಕಂಥ ನಮ್ಮ ಕಲ್ಲೂರು ಅಂದರೆ ರಾಯಚೂರಿಗೆ ಕೇವಲ 13 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಲ್ಲೂರಲ್ಲಿ ಈ ವೈಭವವನ್ನು ಕಾಣಬಹುದು. ಅಲ್ಲಿ ಕೂಡ ವೆಂಕಟೇಶ ಮಹಾತ್ಮೆ ಕೂಡ ಇರ್ತದೆ, ಅಲ್ಲಿ ಶ್ರೀನಿವಾಸ ಕಲ್ಯಾಣ ಕೂಡ ಇರ್ತದೆ. ಎಲ್ಲೆಲ್ಲಿ ಕಲ್ಯಾಣ ಇರ್ತದೆ ಅಲ್ಲೆಲ್ಲಿ ಹಾಜರಾಗ ಅಂತ ಹೇಳ್ತಾ, ಇವತ್ತು ಶರನ್ ನವರಾತ್ರಿ ಪ್ರತಿಯೊಬ್ಬರು ಭಾಗವಹಿಸಿ ಆ ನವರಾತ್ರಿ ಉತ್ಸವದ ವೆಂಕಟರಮಣ ಪದ್ಮಾವತಿಯ ದೇವಿಯರ ಅನುಗ್ರಹವನ್ನು ಪಡೆದುಕೊಳ್ಳಬೇಕಂತ ಹೇಳಿ ಇವತ್ತಿನ ನುಡಿ ಸ್ಮರಣೆ 348ನೇ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.